2028ರ ವಿಧಾನಸಭಾ ಚುನಾವಣೆಗೆ JDS ಪಕ್ಷ ಈಗಲಿಂದಲೇ ಸಂಘಟನೆ ಶುರು ಮಾಡಿದೆ. ಅದರಲ್ಲೂ ಕಳೆದ 2 ತಿಂಗಳಿಂದಲೂ ಕೂಡ ನಿರಂತರ ಪ್ರವಾಸದಲ್ಲಿದ್ದಾರೆ ನಿಖಿಲ್ ಕುಮಾರಸ್ವಾಮಿ. ಜೊತೆಗೆ ಮಾಜಿ ಪ್ರಧಾನಿ ದೇವೇಗೌಡರು ಹಾಗೂ ಮಾಜಿ ಮುಖ್ಯಮಂತ್ರಿ ಹಾಲಿ ಕೇಂದ್ರ ಸಚಿವರಾದಂತಹ ಕುಮಾರಸ್ವಾಮಿ ಅವರು ಪದೇ ಪದೇ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಸಂಘಟನೆಯ ಪಾಠ ಮಾಡ್ತಿದ್ದಾರೆ. ಇದೆಲ್ಲದಕ್ಕೂ ಹೊರತಾಗಿ ಕಳೆದ ವಾರ ಬಂದಂತಹ ತೀರ್ಪು JDSಗೆ ಒಂದಷ್ಟು ಹಿನ್ನಡೆ ಮಾಡಿರುವಂಥದ್ದು ನಿಜ. ಆದರೆ ಇದ್ಯಾವುದಕ್ಕೂ ಕೂಡ ಕುಮಾರಸ್ವಾಮಿ ಆಗಿರ್ಬೋದು, ದೇವೇಗೌಡರು ಆಗಿರ್ಬೋದು, ನಿಖಿಲ್ ಕುಮಾರಸ್ವಾಮಿ ಅವರು ಆಗಿರ್ಬೋದು ತಲೆ ಕೆಡಿಸ್ಕೊಂಡಿಲ್ಲ. ಅವ್ರಿಗೆ ಈಗ ಇರುವಂಥದ್ದು ಕೇವಲ 2028ರ ವಿಧಾನಸಭಾ ಚುನಾವಣೆಗೆ JDS ಯಾವ ರೀತಿಯಾಗಿ ಸಂಘಟನೆ ಮಾಡಬೇಕು, ಇದರ ಬಗ್ಗೆ ರಾಜ್ಯ JDSಲ್ಲಿ ಏನು ಚರ್ಚೆ ಆಗ್ತಿದೆ, ಅದರ ಕಂಪ್ಲೀಟ್ ಇನ್ಸೈಡ್ ಸ್ಟೋರಿ ಈ ಸೆಗ್ಮೆಂಟಲ್ಲಿ. 2028ರ ವಿಧಾನಸಭಾ ಚುನಾವಣೆಯ ದೃಷ್ಟಿಯನ್ನು ಇಟ್ಕೊಂಡು ಈಗಾಗಲೇ JDSನ ಜನತಾದಳದ ನಾಯಕರುಗಳು ಹಲವು ಸುತ್ತಿನ ಸಂಘಟನೆಗೆ ಚಾಲನೆಯನ್ನು ಕೊಟ್ಟಿದ್ದಾರೆ. ಅದರಲ್ಲೂ ಯುವ ಘಟಕದ ಅಧ್ಯಕ್ಷರಾದಂತಹ ನಿಖಿಲ್ ಕುಮಾರಸ್ವಾಮಿ ಅವರು ಕಳೆದ 2 ತಿಂಗಳಿಂದಲೂ ಕೂಡ ಸಂಘಟನೆ ಮಾಡ್ತಾ ಇದ್ದಾರೆ. 224 ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಸಂಘಟನೆ ಮಾಡಿ ಪಕ್ಷವನ್ನು ಮತ್ತೆ ಚುರುಕು ಮಾಡಬೇಕು, ಪಕ್ಷವನ್ನು 2028ಕ್ಕೆ ಅಧಿಕಾರಕ್ಕೆ ತರಲೇಬೇಕು. ಒಂದು ವೇಳೆ ನಮ್ಮ ಸ್ವಂತ ಬಲದಿಂದ ಅಧಿಕಾರಕ್ಕೆ ಬರದೇ ಇದ್ದರೂ ಕೂಡ ಸರ್ಕಾರದ ಪಾತ್ರ ನಾವಾಗಬೇಕು ಅನ್ನುವಂಥ ಒಂದು ಲೆಕ್ಕಾಚಾರದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಇದ್ದಾರೆ. ಇದಕ್ಕೆ ತಕ್ಕಂತೆ ಮಾಜಿ ಪ್ರಧಾನಿ ದೇವೇಗೌಡರು ಹಾಗೂ ಕೇಂದ್ರ ಸಚಿವರಾದಂತಹ ಕುಮಾರಸ್ವಾಮಿ ಅವರು ಯಾವಾಗಲೂ ಕೂಡ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಸಂಘಟನೆಯ ಪಾಠ ಮಾಡ್ತಿದ್ದಾರೆ. ಈ ನಡುವೆ ಕಳೆದ ವಾರ ಬಂದಂತಹ ಪ್ರಜ್ವಲ್ ಕೇಸ್ ರಾಜ್ಯ JDSಗೆ ಒಂದಷ್ಟು ಹಿನ್ನಡೆ ಆಗಿರುವುದು ನಿಜ. JDSಗೆ ಹಲವು ಪ್ರಶ್ನೆಗಳನ್ನಿಟ್ಟಿದೆ. ತಪ್ಪು ಮಾಡಿದ್ದು ಪ್ರಜ್ವಲ್ ಆದರೂ ಕೂಡ ಅದನ್ನು ಬೇರೆ ಬೇರೆ ವಿಚಾರದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಕುಮಾರಸ್ವಾಮಿ ಅವರನ್ನ ಪ್ರಶ್ನೆ ಮಾಡ್ತಿದ್ದಾರೆ, ರೇವಣ್ಣ ಅವರನ್ನ ಪ್ರಶ್ನೆ ಮಾಡ್ತಿದ್ದಾರೆ, ದೇವೇಗೌಡರನ್ನ ಪ್ರಶ್ನೆ ಮಾಡ್ತಿದ್ದಾರೆ, ನಿಖಿಲ್ ಕುಮಾರಸ್ವಾಮಿ ಅವರನ್ನ ಪ್ರಶ್ನೆ ಮಾಡ್ತಾರೆ. ಆದರೆ ಇದ್ಯಾವುದಕ್ಕೂ ಕೂಡ ಕುಮಾರಸ್ವಾಮಿ ಆಗಿರ್ಬೋದು, ನಿಖಿಲ್ ಕುಮಾರಸ್ವಾಮಿ ಅವರು ಆಗಿರ್ಬೋದು, ದೇವೇಗೌಡರು ಆಗಿರ್ಬೋದು ತಲೆ ಕೆಡಿಸ್ಕೊಳ್ತಿಲ್ಲ. ಕಾರಣ ಇಷ್ಟೇ, ಪ್ರಜ್ವಲ್ ತಪ್ಪು ಮಾಡಿದರೆ ಅವ್ರಿಗೆ ಶಿಕ್ಷೆ ಆಗಲಿ ಅನ್ನುವಂಥದ್ದನ್ನು ಅವತ್ತು ಹೇಳಿದ್ರು, ಇವತ್ತು ಹೇಳ್ತಾರೆ, ಮುಂದೆನೂ ಕೂಡ ಅದನ್ನೇ ಹೇಳ್ತಾರೆ. ಜಲಕಂಠೇಶ್ವರನ ಮೊರೆ ಹೋದ ರೇವಣ್ಣ, ಭವಾನಿ ರೇವಣ್ಣ. ಕಳೆದ 1.5 ವರ್ಷದಿಂದ ಜೈಲಲ್ಲಿದ್ದಂತಹ ಪ್ರಜ್ವಲ್ ರೇವಣ್ಣ ಅವರಿಗೆ ಜೈಲೇ ಕಾಯಂ ಮಾಡಿದ್ದನ್ನು ಕೂಡ ನಾವು ನೋಡಿದ್ದೀವಿ. ಇದರಲ್ಲಿ ಆರೋಪಗಳು ಸಾಬೀತಾಗಿ ಪ್ರಜ್ವಲ್ ಅಪರಾಧಿ ಅನ್ನೋದನ್ನು ತೀರ್ಪು ಕೊಟ್ಟಿದೆ. ಹೀಗಾಗಿ ಪ್ರಜ್ವಲ್ ಅಷ್ಟು ಸಲೀಸಾಗಿ ಹೊರಗಡೆಗೆ ಬರೋದಕ್ಕೆ ಆಗೋದಿಲ್ಲ. ಹೀಗಾಗಿ ಇರೋಬ್ಬರೋ ದೇವರುಗಳು, ಇರೋಬ್ಬರೋ ಜ್ಯೋತಿಷ್ಯರನ್ನು ಮೊರೆ ಹೋಗ್ತಿದ್ದಾರೆ ಭವಾನಿ ರೇವಣ್ಣ ಮತ್ತು ರೇವಣ್ಣ. ಇಬ್ಬರು ಕೂಡ ಮೊನ್ನೆ ಜಲಕಂಠೇಶ್ವರ ದೇವಸ್ಥಾನಕ್ಕೆ ಹೋಗಿದ್ದಾರೆ. ಹಾಗಾದರೆ ಯಾರು ಈ ಜಲಕಂಠೇಶ್ವರ, ಈ ದೇವಸ್ಥಾನ ಎಲ್ಲಿದೆ ಅನ್ನುವಂಥ ಒಂದು ಕ್ಯೂರಿಯಾಸಿಟಿ ನಿಮಗಿರ್ಬೋದು. ಇದು ಬೆಂಗಳೂರಲ್ಲಿ ಕಳಸಿಪಾಳ್ಯದಲ್ಲಿ ಇರುವಂತಹ ದೇವಸ್ಥಾನ. ಈ ದೇವಸ್ಥಾನ ಸುಮಾರು 1000 ವರ್ಷಗಳ ಇತಿಹಾಸ ಇರುವಂಥ ಒಂದು ದೇವಸ್ಥಾನ. ಭಾಳಷ್ಟು ವರ್ಚಸ್ಸು ಇರುವಂತಹ ದೇವರು, ಭಾಳಷ್ಟು ಬೇಡಿದ್ದೆಲ್ಲ ಕೊಡುವಂತಹ ಒಂದು ದೇವರು ಅನ್ನುವಂಥ ಒಂದು ನಂಬಿಕೆ ಈ ಭಾಗದವ್ರಿಗಿದೆ. ಹೀಗಾಗಿ ಜಲಕಂಠೇಶ್ವರನ ಮೊರೆ ಹೋಗಿದ್ದಾರೆ ಭವಾನಿ ರೇವಣ್ಣ ಮತ್ತು ರೇವಣ್ಣ ಇಬ್ಬರೂ ಕೂಡ. ಅಲ್ಲಿ ಇದ್ದಂತಹ ಅರ್ಚಕರಿಗೆ ವಿಶೇಷ ಪೂಜೆ ಮಾಡಿಕೊಡಿ ಅನ್ನುವಂಥ ಒಂದು ಮನವಿಯನ್ನು ಮಾಡಿಕೊಂಡಿದ್ದಾರೆ. ಹಾಗಂದ ಮಾತ್ರಕ್ಕೆ ಪೂಜೆ ಮಾಡಿದ ತಕ್ಷಣ ಪ್ರಜ್ವಲ್ ರೇವಣ್ಣ ಹೊರಗಡೆ ಬರೋದಿಲ್ಲ ಅನ್ನುವಂಥದ್ದು ಭವಾನಿ ರೇವಣ್ಣ ಅವ್ರಿಗೂ ಗೊತ್ತು, ರೇವಣ್ಣ ಅವ್ರಿಗೂ ಗೊತ್ತು. ಆದರೆ ಇನ್ನು 6 ತಿಂಗಳ ಒಳಗಾಗಿ ಪ್ರಜ್ವಲ್ ರೇವಣ್ಣ ಅವರಿಗೆ ಶುಭ ಸುದ್ದಿ ಸಿಗುತ್ತೆ ಅನ್ನುವಂತಹ ಜ್ಯೋತಿಷ್ಯವನ್ನು ರೇವಣ್ಣ ಮತ್ತು ಭವಾನಿ ರೇವಣ್ಣ ಅವರಿಗೆ ಜ್ಯೋತಿಷಿಗಳು ನುಡಿದಿದ್ದಾರಂತೆ. ಜೊತೆಗೆ ಹಲವು ದೇವಸ್ಥಾನಗಳಿಗೆ ಮೊರೆ ಹೋದಾಗ ಮುಂದಿನ ದಿನಗಳಲ್ಲಿ ಎಲ್ಲವೂ ಕೂಡ ಒಳ್ಳೆಯದಾಗುತ್ತೆ ಅನ್ನುವಂತಹ ರೀತಿಯಲ್ಲಿ ಭರವಸೆ ಬಂದಿದೆ ಅಂತ. ಹೀಗಾಗಿ ಇರೋಬ್ಬರೋ ದೇವರಿಗೆಲ್ಲ ರೇವಣ್ಣ ಮತ್ತು ಭವಾನಿ ರೇವಣ್ಣ ಪ್ರಜ್ವಲ್ ರೇವಣ್ಣ ಅವರ ಪರವಾಗಿ ಹೋಗಿ ವಿಶೇಷ ಪೂಜೆಗಳನ್ನು ಮಾಡ್ತಾ ಇದ್ದಾರೆ. ಆದರೆ ಇದ್ಯಾವುದಕ್ಕೂ ಕೂಡ ಕುಮಾರಸ್ವಾಮಿ ಆಗಿರ್ಬೋದು, ದೇವೇಗೌಡರು ಆಗಿರ್ಬೋದು, ನಿಖಿಲ್ ಕುಮಾರಸ್ವಾಮಿ ಆಗಿರ್ಬೋದು ತಲೆ ಕೆಡಿಸ್ಕೊಳ್ತಿಲ್ಲ. ಅವ್ರ ಮೇಲೆ ಆರೋಪ ಸಾಬೀತಾಗಿದೆ, ಅವರು ಅಪರಾಧಿ ಆಗಿದ್ದಾರೆ. ಮುಂದಿನ ದಿನಗಳಲ್ಲಿ ಅಪೀಲು ಹೋಗಿ ಅದರಿಂದ ನಿರಪರಾಧಿ ಅಂತ ಬಂದರೆ, ಹೊರಗಡೆಗೆ ಬಂದರೆ ಆಗ ನೋಡೋಣ ಅನ್ನುವಂತಹ ರೀತಿಯಲ್ಲಿ ಅವರು ಚರ್ಚೆ ಮಾಡ್ತಾ ಇದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಮೇಲೆ HDD ಕುಟುಂಬಕ್ಕೆ ಭಾರಿ ನಂಬಿಕೆ. ಕಾರ್ಯಾಧ್ಯಕ್ಷ ಬಳಿಕವೇ ಅಧ್ಯಕ್ಷ ಸ್ಥಾನ. ಈ ನಡುವೆ ಕಳೆದ 2 ತಿಂಗಳಿಂದಲೂ ಕೂಡ ರಾಜ್ಯಾದ್ಯಂತ ಸುತ್ತಾ ಇರುವಂತಹ ನಿಖಿಲ್ ಕುಮಾರಸ್ವಾಮಿ ಅವರು ಜಪ ಪಕ್ಷ ಸಂಘಟನೆ ಏನಾದರೂ ಮಾಡಿ ಶತಾಯಗತಾಯ 2028ರ ವಿಧಾನಸಭಾ ಚುನಾವಣೆಗೆ ನಾವು ನಿರ್ಣಾಯಕರಾಗಬೇಕು. ಹೀಗೆ ರಾಜ್ಯ ಸುತ್ತಾ ಇರುವಂತಹ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಕೂರಿಸ್ಕೊಂಡು ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರು ಪಾಠ ಮಾಡಿದಾರಂತೆ. ಯಾಕಂತೇಳಿದ್ರೆ ಇಡೀ ರಾಜ್ಯಾದ್ಯಂತ ಹಲವು ಕ್ಷೇತ್ರಗಳಿಗೆ ಹೋದಾಗ ನಿಖಿಲ್ ಕುಮಾರಸ್ವಾಮಿ ಅವರು ಮುಂದಿನ ರಾಜ್ಯಾಧ್ಯಕ್ಷರಾಗಬೇಕು ಅನ್ನುವಂಥ ಒಂದು ಬೇಡಿಕೆ, ಒಂದು ಮನವಿಗಳು ಬರ್ತಾ ಇದ್ದಾವೆ.
ದೇವೇಗೌಡರು ನಿಖಿಲ್ ಕುಮಾರಸ್ವಾಮಿ ಅವರನ್ನ ಕೂರಿಸ್ಕೊಂಡು ಒಂದು ಮಾತು ಹೇಳಿದಾರಂತೆ, ಇಡೀ ರಾಜ್ಯಾದ್ಯಂತ ನೀನು ಸುತ್ತು, ಇಡೀ ರಾಜ್ಯಾದ್ಯಂತ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೂ ಹೋಗು, ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿರುವಂತಹ ಕಾರ್ಯಕರ್ತರಿಗೆ ಹುಮ್ಮಸ್ಸು ಮತ್ತು ಧೈರ್ಯವನ್ನು ತುಂಬುವಂಥ ಒಂದು ಕೆಲಸವನ್ನು ಮಾಡು, ತದ ಬಳಿಕ ಮುಂದೆ ಸ್ಥಾನಮಾನವನ್ನು ನೋಡೋಣ ಅಂತ. ಯುವ ಘಟಕದ ಅಧ್ಯಕ್ಷರಾಗಿರುವಂತಹ ನಿಖಿಲ್ ಕುಮಾರಸ್ವಾಮಿ ಅವರು ಯಾವುದೇ ಕ್ಷಣದಲ್ಲಿ ಬೇಕಿದ್ರೂ ಕೂಡ ಅಧ್ಯಕ್ಷರು ಆಗಬಹುದು ಅನ್ನುವಂಥ ಒಂದು ಲೆಕ್ಕಾಚಾರ ಏನಿತ್ತು ಅದು ಅಷ್ಟು ಸುಲಭ ರೀತಿಯಲ್ಲಿ ಆಗೋ ಥರ ಇಲ್ಲ. ಬೇರೆ ಯಾರನ್ನಾದರೂ ಅಧ್ಯಕ್ಷರನ್ನಾಗಿ ಮಾಡಿ ನಿಖಿಲ್ ಕುಮಾರಸ್ವಾಮಿ ಅವರನ್ನು ಕಾರ್ಯಾಧ್ಯಕ್ಷರನ್ನಾಗಿ ಮಾಡಬೇಕು. ಹಾಗಾದರೆ ಅಧ್ಯಕ್ಷರಿಗಿಂತಲೂ ಕಾರ್ಯಾಧ್ಯಕ್ಷರ ಸ್ಥಾನ ದೊಡ್ಡದ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಅಧ್ಯಕ್ಷ ಸ್ಥಾನಕ್ಕಿಂತಲೂ ಕಾರ್ಯಾಧ್ಯಕ್ಷ ಸ್ಥಾನ ದೊಡ್ಡದಲ್ಲ. ಆದರೆ ಕಾರ್ಯಾಧ್ಯಕ್ಷರಾಗಿರುವಂಥವರು ಆ್ಯಕ್ಟಿವ್ ಆಗಿದ್ದರೆ ಅಧ್ಯಕ್ಷರು ನೆಪ ಮಾತ್ರ. ಹೀಗಾಗಿ ಕಾರ್ಯಾಧ್ಯಕ್ಷರನ್ನಾಗಿ ಮಾಡೋಣ, ಕಾರ್ಯಾಧ್ಯಕ್ಷರನ್ನಾಗಿ ಮಾಡಿ ಇಡೀ ರಾಜ್ಯಾದ್ಯಂತ ಕಾರ್ಯಕ್ರಮಗಳನ್ನು ರೂಪಿಸುವ, ನೀನೇ ಲೀಡ್ ಮಾಡುವಂಥ ಒಂದು ರೀತಿಯಲ್ಲಿ ಆಗಬೇಕು ಅನ್ನುವಂಥ ಒಂದು ಸಲಹೆಯನ್ನು ಕೊಟ್ಟು ಕಳಿಸಿದರಂತೆ. ಇವೆಲ್ಲವೂ ಕೂಡ ಕಾಮನ್ ಅನ್ನುವಂಥ ಒಂದು ರೀತಿಯಲ್ಲಿ ಸಕಾರಾತ್ಮಕವಾಗಿ ತೆಗೆದುಕೊಂಡಿದ್ದಾರೆ. ಹೀಗಾಗಿ ಇಂತಹ ಒಂದು ಅಭಿಪ್ರಾಯ ದೇವೇಗೌಡರ ಕುಟುಂಬದಲ್ಲಿ ಬರ್ತಾ ಇದೆ. ಇದನ್ನೆಲ್ಲವನ್ನು ಕೂಡ ಅಡ್ವಾಂಟೇಜ್ ಆಗಿ ತಗೊಂಡು ನಾನು 2028ರ ವಿಧಾನಸಭಾ ಚುನಾವಣೆಯಲ್ಲಿ ನಿರ್ಣಾಯಕ ಪಾತ್ರ ವಹಿಸುವಂಥ ರೀತಿಯಲ್ಲಿ ಪಕ್ಷವನ್ನು ಕಟ್ಟಬೇಕು ಅನ್ನುವಂಥ ಒಂದು ನಿರ್ಧಾರಕ್ಕೆ ನಿಖಿಲ್ ಕುಮಾರಸ್ವಾಮಿ ಅವರು ಬಂದಿದ್ದಾರಂತೆ. ಇದು ರಾಜ್ಯದ ಪ್ರಾದೇಶಿಕ ಪಕ್ಷದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆ. ದೇವೇಗೌಡರು ಅಧ್ಯಕ್ಷರು ಬೇಡ ಕಾರ್ಯಾಧ್ಯಕ್ಷರಾಗುವಂಥ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಸಲಹೆಯನ್ನು ಕೊಟ್ಟಿದ್ದಾರೆ. ಇದನ್ನು ನಿಖಿಲ್ ಕುಮಾರಸ್ವಾಮಿ ಅವರು ಎಷ್ಟು ಗಂಭೀರವಾಗಿ ತೆಗೆದುಕೊಳ್ತಾರೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ. ಜೊತೆಗೆ ಇಡೀ ರಾಜ್ಯಾದ್ಯಂತ ಕಾರ್ಯಕರ್ತರು ಕೂಡ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಅಧ್ಯಕ್ಷರಾಗಬೇಕು ಅನ್ನುವಂಥ ರೀತಿಯಲ್ಲಿ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹಿರಿಯರನ್ನು ಮಾಡಿ ಅನ್ನುವಂಥ ಒಂದು ಸಲಹೆಗಳನ್ನು ಕೊಡ್ತಾ ಇದ್ದಾರೆ. ಇದೆಲ್ಲದಕ್ಕೂ ಕೂಡ ಉತ್ತರ ಸಿಗಬೇಕು ಅನ್ನೋದಾದರೆ ಇನ್ನೂ 3-4 ತಿಂಗಳು ಕಾದು ನೋಡಲೇಬೇಕು. ಹಾಗಾಗಿ ಪ್ರಾದೇಶಿಕ ಪಕ್ಷದ ವರಿಷ್ಠರಾದಂತಹ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರು ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ. ಒಟ್ಟಾರೆ ರಾಜ್ಯದ 3 ಪಕ್ಷದಲ್ಲೂ ಕೂಡ ಒಂದಲ್ಲ ಒಂದು ಇನ್ಸೈಡ್ ಸ್ಟೋರಿಗಳು ಇದ್ದೇ ಇದ್ದಾವೆ. ಅದರಲ್ಲೂ ಸಿದ್ದರಾಮಯ್ಯ ಅವರಿಗೆ ಈ ವಾರ ಮಾತ್ರ ದೊಡ್ಡ ಸೆಟ್ ಬ್ಯಾಕ್ ಆಗಿದೆ ಅಂತ ಹೇಳಿದ್ರೆ ಯಾವುದೇ ತಪ್ಪು ಕೂಡ ಆಗೋದಿಲ್ಲ. ಅದೇ ರೀತಿ DK ಶಿವಕುಮಾರ್ ಅವರ ನೆನಪಿನ ಶಕ್ತಿ ಕಡಿಮೆ ಇದೆ ಅನ್ನುವಂಥ ಒಂದು ಇನ್ಸೈಡ್ ಸ್ಟೋರಿನೂ ಕೂಡ ಕೊಟ್ವಿ. ಅದೇ ರೀತಿ ರಾಜ್ಯ BJPಯಲ್ಲಿ ರಾಜ್ಯಾಧ್ಯಕ್ಷ ವಿಚಾರದಲ್ಲಿ ವಿಜೇಂದ್ರ ಅವರಿಗೆ ಸಿಕ್ಕಂತಹ ಬೂಸ್ಟ್, JDS ಪಕ್ಷದಲ್ಲಿ ನಿಖಿಲ್ಗೆ ಕಾರ್ಯಾಧ್ಯಕ್ಷ ಸ್ಥಾನವ ಇಲ್ಲವೇ ಅಧ್ಯಕ್ಷ ಸ್ಥಾನವ, ಈ ಕ್ಷಣದವರೆಗೂ ಕೂಡ ಅದು ಚರ್ಚೆ ಆಗ್ತಲೇ ಇದೆ. ಮುಂದಿನ ವಾರ ಮತ್ತೊಂದು ಹೊಸ ಸುದ್ದಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.